ಗಾಂಧೀಜಿಗೆ DK शिवकुमार के, राहुल गांधी के, सोनिया गांधी के, ತುಳಿದು ಬಿಡು ಅಯ್ಯೋ ತುಳಿದಾಗ್ಬಿಡು ಏನೋ ಗುರುತು ಸಿಗ್ತಾ ಇಲ್ಲ, ಹಿಂಗೆ ಬಂದ್ಬಿಟ್ಟಿರೋದು, ವಾಕಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಿರೋದು. ಯಾರು ಹೇಳಿದ್ದೆ ವಾಕಿಂಗ್ ಮಾಡಿ ನಾವೇನು ಬರಲಿ ಊರಿಂದ? ಕರ್ನಾಟಕ ರಾಜ್ಯದ ಸ್ಲೋಗನ್ಸ್ ಹಾಕೋಣ. 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಗಳಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರಸಾದ್ ಬಾಬು, ST ಜಿಲ್ಲಾ ಅಧ್ಯಕ್ಷರಾದಂಥ ನಾಗರಾಜ್ರವರು, SC ಜಿಲ್ಲಾ ಅಧ್ಯಕ್ಷರಾದಂಥ ಜಯದೇವ್ರವರು, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ರತ್ನಮ್ಮನವರು, ಹಿರಿಯ ಮುಖಂಡರಾದಂಥ ಅತಾವುಲ್ಲಾರವರು, ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರಾದಂಥ ಸುಧೀರ್ ಅವರು, ಹಿಂದುಳಿದ ವರ್ಗಗಳ ವಿಭಾಗದ ಮುಖಂಡರಾದಂಥ ಮಂಜುನಾಥ್ ಅವರು, ಕಾರ್ಮಿಕ ವರ್ಗದ ಮುಖಂಡರಾದಂಥ ಯಲ್ಲಪ್ಪನವರು, ಕಾಂಗ್ರೆಸ್ ಕಿಸಾನ್ ಕೇಸ್ ಅಧ್ಯಕ್ಷರಾದಂಥ ನಾಗರಾಜ್ ಗೌಡರು ಗಳಿಸಿರ್ತಕ್ಕಂಥ ಸಂದರ್ಭ, ಹಿರಿಯ ಮುಖಂಡರಾದಂಥ ಲಾಲ್ಬೂರ್ ಶಾಸ್ತ್ರಿ ಅವರು, ಸೇವಾದಳದ ಶಂಕರಪ್ಪನವರು, ಗೌಡರು ಎಲ್ಲ ತಿಳಿ ಸಾಕು ನವೀನ್ ರಾವ್ ಮತ್ತು ಈ ಒಂದು ಪ್ರಸಾದ್ ಬಾಬು ಅವ್ರ ನೇತೃತ್ವದಲ್ಲಿ ಹೇಳಿತ್ತು. ಇವತ್ತು ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು. ನಮ್ಮ ನಾಯಕರಾದಂಥ KH ಪಿಳ್ಳಪ್ಪನವರು ಸಂಡೂರಿನ ಮುಖ್ಯ ಚುನಾವಣಾ ಪ್ರಚಾರಕರಾಗಿ ನೇಮಕಗೊಂಡಿದ್ದರು. ನಾನು ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರು ಕೂಡ ಚನ್ನಪಟ್ಟಣದ ದೊಡ್ಡಮಳ್ಳೂರು ವಿಭಾಗಕ್ಕೆ ನಮ್ಮನ್ನು ಉಸ್ತುವಾರಿ ಕೊಟ್ಟಿದ್ದರು. ಮತ್ತು ನಮ್ಮ ನಾಯಕರಂಥ ನಂಜೇಗೌಡರು ಕೊಳಂಬೂರು ಕ್ಷೇತ್ರದ ಮುಖಂಡತ್ವವನ್ನು ವಹಿಸಿದರು. ಆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ 3 ದಿವಸ ಅಲ್ಲೇ ನೆಲೆಸಿ ಪ್ರಚಾರವನ್ನು ಕೈಗೊಂಡಿದ್ವಿ. 3 ಕ್ಷೇತ್ರಗಳಲ್ಲಿ KH ಪಿನ್ನಪ್ಪನವರು ಉಸ್ತುವಾರಿಗಳಾಗಿದ್ದಂಥ ಸಂಡೂರು ಕ್ಷೇತ್ರದಲ್ಲೂ ಕೂಡ ಜಯವನ್ನು ಗಳಿಸಿರ್ತಕ್ಕಂಥದ್ದು. ಮತ್ತೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಆಶೀರ್ವಾದ ಮಾಡತಕ್ಕಂಥದ್ದು ನಿಚ್ಚಳವಾಗಿ ಕಂಡುಬಂದಿದೆ. BJPಯವರು ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮತದಾರರು ಮತ್ತು ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳನ್ನು ಒಪ್ಪಿಗೆಯನ್ನು ಸೂಚಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಒಗ್ಗೂಡಿ ಕೆಲಸ ಮಾಡಿದ ಸಂದರ್ಭದಲ್ಲಿ JDS ಮತ್ತು BJP ಒಗ್ಗೂಡಿ ಕೆಲಸ ಮಾಡಿದರೂ ಕೂಡ ಅದರ ಯಾವುದೇ ಒಪ್ಪಟವನ್ನು ಯೋಚನೆ ಮಾಡದೆ ಜನ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. 3 ಕ್ಷೇತ್ರದ ಮತದಾರರಿಗೆ, ನಮ್ಮೆಲ್ಲ ನಾಯಕರಿಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಮತ್ತು ನಮ್ಮ ಪಕ್ಷದ ಇನ್ನೋರ್ವ ಮಹಿಳಾ ನಾಯಕರಾದಂಥ ಇಂದಿರಾ ಗಾಂಧಿಯವರ ನಂತರ ಇಂದಿರಾ ಗಾಂಧಿ ಅಂತಕ್ಕಂಥ ಹೆಸರನ್ನ ಪಡೆದ ಪ್ರಿಯಾಂಕಾ ಗಾಂಧಿಯವರು ಮೊದಲಿಗೆ 4,10,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅದ್ದೂರಿಯಾದಂಥ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಇದೊಂದು ಹೊಸ ಮನ್ಮಂತರ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಕಂಡುಬಂದಿದೆ. ದೇಶದ ಮಹಾರಾಷ್ಟ್ರವನ್ನು ಹೊರತುಪಡಿಸಿದರೆ ಜಾರ್ಖಂಡಲ್ಲಿ ಕಾಂಗ್ರೆಸ್ಸಿನ ಒಕ್ಕೂಟಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಮತದಾರರಿಗೆ, ಕಾಂಗ್ರೆಸ್ಸಿನ ಮುಖಂಡರಿಗೆ, ರಾಜ್ಯದ ನಮ್ಮ ನಾಯಕರಂಥ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಣ್ಣವ್ರಿಗೆ, KH ಪಿನ್ನಪ್ಪನವ್ರಿಗೆ, ಖರ್ಗೆಜಿಯವರಿಗೆ ನಮ್ಮ ಪಕ್ಷದ ವತಿಯಿಂದ ನಾವು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಜೃಂಭಣೆಯನ್ನು, ಈ ಒಂದು ವಿಜೃಂಭಣೆಯ ತಮ್ಮನ್ನೆಲ್ಲರೂ ಪತ್ರಕರ್ತರು ಆಗಮಿಸಿದಿರಿ. ನಿಮಗೂ ಕೂಡ ನಾವು ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ. ಈಗ ನಮ್ಮ ಅಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣವರು ನಿಮ್ಮ ಉದ್ದೇಶ ಮಾತಾಡ್ತಾರೆ. ಕಾರ್ಯಾಧ್ಯಕ್ಷ ಅಂತ ಮುರುಬಾಗಿಲು ಶ್ರೀನಿವಾಸರವರೇ, ಮತ್ತು ಈಗ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಊರುಬಾಗಿಲು ಶ್ರೀನಾರಾಯಣ ಅವರು ಹೇಳಿದಂಗೆ ಇದೊಂದು ದೊಡ್ಡ
ಖುಷಿ ಮತ್ತು ಸಂತೋಷ ತರುವಂಥ ವಿಚಾರ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಕಾಂಗ್ರೆಸ್ ಮಿತ್ರರಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೊಂದು ದೊಡ್ಡ ಖುಷಿ ತರುವಂಥ ಸಮಾಚಾರ. ಯಾಕಂತಂದರೆ ಜನಶಕ್ತಿ ಜನಮತಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಾದರೆ ಇದೊಂದು ದೊಡ್ಡ ಉದಾಹರಣೆ. ಯಾಕಂದರೆ ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲನೂ ಕೆಲವು ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲ ಕಡೆ JDS ಒಂದು ಕಡೆ ಬರುತ್ತೆ, BJP ಒಂದು ಕಡೆ ಬರುತ್ತೆ, ಕಾಂಗ್ರೆಸ್ ಒಂದು ಕಡೆ ಬರ್ತದೆ ಅಂತ ಹೇಳ್ತಾ ಇದ್ರು. ಆದರೆ ಅದನ್ನೆಲ್ಲ ಧಿಕ್ಕರಿಸಿ ಜನಮತ ಕಾಂಗ್ರೆಸ್ ಪರ ಇರುವಂಥದ್ದು ಮತ್ತು ಮೂರೂ ಕಡೆ ಏನು ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ತುಂಬ ಅತಿ ಅಂತರದ ಮತಗಳಿಂದ ಗೆಲ್ಲಿಸ್ಕೊಂಡಿರುವಂಥದ್ದು ನಿಜವಾಗ್ಲೂ ಸಹ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಮ್ಮೆ ಪಡೋಂಥ ವಿಚಾರನೇ. ಒಂದು ವಿಚಾರ ಏನಂತಂದರೆ ಜನಮತಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಾದರೆ, ಒಬ್ಬ ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು, ದೇವೇಗೌಡರು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಾಗಿದ್ದವರು, ಅವ್ರ ಮಗ ಮುಖ್ಯಮಂತ್ರಿಗಳಾಗಿದ್ದವರು, ಅವ್ರ ಮಗ ಅಥವಾ ಖಾಲಿ ಒಬ್ಬ ಮೇಷ್ಟ್ರ ಮಗ ನಮ್ಮ ಯೋಗೇಶ್ ಅವ್ರ ಮೇಲೆ ಸೋಲ್ತಾರೆ ಅಂತಂದರೆ ಜನಗಳ ಮತದ ಶಕ್ತಿ ಆ ಥರ ಇರ್ತದೆ. ಹಾಗೆಯೇ ಶಿಗ್ಗಾವಿಯಲ್ಲಿ ಅವ್ರ ತಾತ ಮುಖ್ಯಮಂತ್ರಿಗಳು SR ಬೊಮ್ಮಾಯಿ ಅವರು, ಆಯಿತಾ, ಅವರ ಅಪ್ಪ ಮುಖ್ಯಮಂತ್ರಿಗಳಾಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು, ಅವ್ರ ಮೇಲೆ ಒಬ್ಬ ಅಲ್ಪಸಂಖ್ಯಾತ ಯೂಸುಫ್ ಪಠಾಣ್ ಅವ್ರು ಗೆಲ್ತಾರೆ ಅಂತಂದರೆ ನಿಜವಾಗ್ಲೂ ಸಹ ಇದೆಲ್ಲ ಯಾಸಿರ್ ಪಠಾಣ್ ಅವ್ರನ್ನ ಗೆಲ್ಲಿಸ್ತಾರೆ ಅಂತಂದರೆ ಜನಗಳ ಶಕ್ತಿ ಎಂಥದ್ದು ಅಂತ ಹೇಳ್ಬಿಟ್ಟು, ಅಂದರೆ ಜನಗಳ ಮೈಂಡು ಸಹ ಜಾತ್ಯತೀತವಾಗಿ ಕೆಲಸ ಮಾಡ್ತದೆ ಅನ್ನೋದು ಇಲ್ಲಿ ಎತ್ತಿ ತೋರಿಸ್ತದೆ. ಹಾಗೆಯೇ ನಾವು ಸಹ ನಮ್ಮ ಕೋಲಾರ ಜಿಲ್ಲೆಯಿಂದ ಮುಖ್ಯವಾಗಿ ನಾನು, ನಮ್ಮ ಊರ್ಬಾಗಿಲು ಸೀನಣ್ಣ, ಪ್ರಸಾದ್ ಬಾಬು ಅವರು, ಜಯದೇವ್ ಅವರು, ಎಲ್ಲ ಸ್ನೇಹಿತರು ಎಲ್ಲ ಸೇರಿ, ಮಂಜು ಅವ್ರು ಬಂದಿದ್ದರು, ಶಾಸ್ತ್ರಿ ಅವರು, ಎಲ್ಲ ಸ್ನೇಹಿತರು, ನಾವು ನಾಗರಾಜ್ ಗೌಡರು ಬಂದಿದ್ದರು.